ಬೇರೆ ಬೇರೆ ಜಾತಿಗಳ ಮಧ್ಯೆ ಸಾಮರಸ್ಯವನ್ನು ಬೀರಿಸುವಂಥ ಹಬ್ಬ ಅದು ಮೊಹರಂ ಹಬ್ಬ. ಆದರೆ ಮೊಹರಂ ಮೆರವಣಿಗೆಯಲ್ಲಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 15,000 ಮಂದಿ ಅಲ್ಲೋಲ ಕಲ್ಲೋಲ ಆಗುವಂತಹ ಪ್ಲ್ಯಾನ್ ಒಂದು ಸಂಚಾಲಿತ ರೆಡಿಯಾಗಿದೆ. ಮೊಹರಂ ಮೆರವಣಿಗೆಯ ವೇಳೆ 15,000 ಮಂದಿ ಅವರನ್ನು ಕೊಲ್ಲುವಂತಹ ಪ್ಲ್ಯಾನ್ ಆಗಿತ್ತು. ವಿಷದ ಗುಳಿಗೆಯನ್ನು ಕೊಟ್ಟಿದ್ದಕ್ಕೆ ಏನಾಯಿತು ಪಾಪಿ ಫಯಾಜ್? ವಿಷದ ಗುಳಿಗೆಯನ್ನು ಹಾಕಿ 15,000 ಜನರನ್ನು ಕೊಲ್ಲೋದಕ್ಕೆ ಕೃತಂತ್ರ ಒಂದು ರೆಡಿಯಾಗಿದೆ. ಪೊಲೀಸರ ಕಾರ್ಯಾಚರಣೆಯಲ್ಲಿ ಶಾಕಿಂಗ್ ಸದ್ಯ ಈಗ ಬಯಲಾಗಿದೆ. ಜನರಿಗೆ ವಿಷದ ಮಾತ್ರೆಯನ್ನು ಹಂಚಲು ಹೊರಟಿದ್ದಂತಹ ರಾಕ್ಷಸನ ಬಂಧನ, ಘನಘೋರ ದುರಂತವನ್ನು ತಪ್ಪಿಸಿದಂತಹ ಮುಂಬೈ ನಗರದ ಪೊಲೀಸರು. ನೀವು ನಿವಾರಕ ಮಾತ್ರೆ ಹೆಸರಿನಲ್ಲಿ ವಿಷದ ಮಾತ್ರೆಯನ್ನು ಹಂಚೋದಕ್ಕೆ ರೆಡಿಯಾಗಿದ್ದಂಥ ಮುಂಬೈನ ಡೋಂಗ್ರಿ ಪ್ರದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇಲಿ ಪಾಷಾಣವನ್ನು ಬೆರೆಸಿದಂತಹ ಮಾತ್ರೆಗಳನ್ನು ಹಂಚ್ತಾ ಇದ್ದಂತಹ ಆರೋಪ ಈಗ ಕೇಳಿಬರ್ತಿದೆ. ವಿಷದ ಮಾತ್ರೆ ಹಂಚಲು ಹೊರಟಿದ್ದಂತಹ ಪುಣೆಯ ಫಯಾಜ್ ಈಗ ಲಾಕ್ ಆಗಿದ್ದಾನೆ, ಪೊಲೀಸರ ಅತಿಥಿಯಾಗಿದ್ದಾನೆ. ಮಾತ್ರೆ ಸೇವಿಸಿದಂತಹ ವ್ಯಕ್ತಿ ಅಸ್ತವ್ಯಸ್ತಗೊಂಡ ಬಳಿಕ ತನ್ನ ಸಂಚನ್ನು ಬಯಲು ಮಾಡ್ತಾ ಇದ್ದಾನೆ. ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ವ್ಯಕ್ತಿಗಳಿಂದ ಈ ಸುಳಿವು ಸಿಕ್ಕಿದೆ. ಆರೋಪಿ ಫಯಾಜ್ ಚೀಲದಲ್ಲಿ ವಿಷಕಾರಿ ಕ್ಯಾಪ್ಸೂಲ್ಸ್ಗಳು ಕೂಡ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಪತ್ತೆಯಾಗಿದೆ. ಮೊಹರಂ ಮೆರವಣಿಗೆಗೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಗುರಿಯಾಗಿಸಿಕೊಂಡು ಆರೋಪಿ ಸಂಚನ್ನು ರೂಪಿಸಿದ್ನ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. सभी का शुक्रिया अदा करता हूँ, साथ ही साथ अंजनवाड़ी मंडल का भी तहे दिल से शुक्रिया अदा करता हूँ, अहमदाबाद पानी कंपनी का तहे दिल से शुक्रिया अदा करता हूँ। ये भाई जी रुको ना, आपको समझ है क्या एक बोलने के बाद एक बार? ये भाई जी रुको ना, आपको समझ है क्या एक बोलने के बाद एक बार? ये भाई जी रुको ना, आपको समझ है क्या एक बोलने के बाद एक बार? ये भाई जी रुको ना, आपको समझ है क्या एक बोलने के बाद एक बार? ये भाई जी रुको ना, आपको समझ है क्या एक बोलने के बाद एक बार? ये भाई जी रुको ना, आपको समझ है क्या एक बोलने के बाद एक बार? ये भाई जी रुको ना, आपको समझ है क्या एक बोलने के बाद एक बार? ये भाई जी रुको ना, आपको समझ है क्या एक बोलने के बाद एक बार? ये भाई जी रुको ना, आपको समझ है क्या एक बोलने के बाद एक बार? ये भाई जी रुको ना, आपको ಒಂದಲ್ಲ ಎರಡಲ್ಲ 15,000 ಜನರನ್ನು ಕೊಲ್ಲುವಂತಹ ಮಾಸ್ಟರ್ ಪ್ಲ್ಯಾನ್ ಇದಾಗಿತ್ತ ಗೊತ್ತಿಲ್ಲ. ಮೊಹರಂ ಅನ್ನುವಂಥದ್ದು ನಾನಾಗಲೇ ಹೇಳಿದೆ ಸಾಮರಸ್ಯದ ಸಂಕೇತ ಅನ್ನುವಂತಹ ಒಂದು ನಂಬಿಕೆ ಇದೆ. ಎಲ್ಲರೂ ಕೂಡ ಸೇರ್ಕೊಂಡು ಮಾಡುವಂತಹ ಹಬ್ಬ ಅದು. ಅಂತಹ ಹಬ್ಬದಲ್ಲಿ 15,000 ಜನರನ್ನು ಕೊಲ್ಲೋದಕ್ಕೆ ಸಂಚನ್ನು ರೂಪಿಸಲಾಗಿತ್ತಾ ಅಂತ ಪುಣೆಯ ಫಯಾಜ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮುಂಬೈ ನಗರದ ಮೊಹರಂ ಮೆರವಣಿಗೆಗೆ ಬರ್ತಾನೆ. ಬಂದು ನೋವು ನಿವಾರಕ ಮಾತ್ರೆಗಳಿವೆ ನನ್ನ ಹತ್ರ ತಗೊಳ್ಳಿ ಅಂತ ಕೊಡ್ತಾನೆ. ಆ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಂಡ ಮೇಲೆ ಅದು ಬಾಡಿಯಲ್ಲಿ ಬೇರೆ ರೀತಿಯಾಗಿ ಕೆಲಸ ಮಾಡಿ ಅವರ ಜೀವವನ್ನು ತೆಗೆದುಕೊಳ್ಳುವಂತಹ ಒಂದು ಸ್ಥಿತಿಯನ್ನು ತಲುಪುತ್ತೆ. ಆರೋಪಿಯಿಂದ 14,900 ವಿಷ ಮಾತ್ರೆಗಳು ಈಗ ಪೊಲೀಸರ ಪಾಲಾಗಿದೆ. ಫಯಾಜ್ ಬರೋಬ್ಬರಿ 15,000 ಜನರನ್ನು ಟಾರ್ಗೆಟ್ ಮಾಡಿದ್ದ, ಅವರನ್ನು ಕೊಲ್ಲುವ ಪ್ಲ್ಯಾನ್ ಮಾಡಿದ್ದಂತೆ. ಕ್ಯಾಪ್ಸಲ್ಗಳಲ್ಲಿ ಇಲಿ ವಿಷ ಮತ್ತು ಇತರೆ ಕೀಟಗಳ ನಿಯಂತ್ರಣ ರಾಸಾಯನಗಳನ್ನು ಬಳಸಿ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡಲಾಗಿತ್ತು. ಅದನ್ನು ಜನರಿಗೆ ಕೊಟ್ಟು ಇದು ನೋವು ನಿವಾರಕ ಮಾತ್ರೆಗಳು ಅಂತ ಹೇಳಿ ಮೋಸ ಮಾಡುವಂತಹ ಪ್ರಯತ್ನಕ್ಕೆ ಇಳಿದಿದ್ದ. ಆದರೆ ಅವನ ಉದ್ದೇಶ ಏನಾಗಿತ್ತು, ಯಾಕೆ ಹಂಗೆ ಮಾಡಿದ ಅನ್ನುವಂತಹ ಒಂದು ವಿಚಾರ ಪೊಲೀಸರ ತನಿಖಾ ವರದಿಗಳಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಆದರೆ ಯಾರು ಒಂದಿಷ್ಟು ಜನ ಮಾತ್ರೆಗಳನ್ನು ಸೇವಿಸಿದರೋ, ಆಸ್ಪತ್ರೆಗೆ ದಾಖಲಾದರೋ ಅವರಿಂದ ಒಂದು ಸುಳಿವು ಸಿಕ್ಕಿದೆ. ಅಂಗಡಿಗೆ ನುಗ್ಗಿದಂತಹ ಕಾಲೇಜ್ ಬಸ್ ತಪ್ಪಿದಂತಹ ಅನಾಹುತ, ಕೂದಲೆಳೆತೆಯ ಅಂತರದಲ್ಲಿ ತಪ್ಪಿದಂತಹ ಭಾರೀ ಅನಾಹುತ ಇದೆ. ಅಂಗಡಿಗೆ ನುಗ್ಗಿದಂತಹ ಕಾಲೇಜ್ ಬಸ್ ತಪ್ಪಿದಂತಹ ಭಾರೀ ಅನಾಹುತ.
ಕೂದಲೆಳೆಯ ಅಂತರದಲ್ಲಿ ತಪ್ಪಿದೆ ಈ ಒಂದು ಆಘಾತ. ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಈ ಅಪಘಾತ ಅನ್ನುವಂಥದ್ದು ಸಂಭವಿಸಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಜಡೆಕಟ್ಟೆ ಬಳಿ ಈ ಘಟನೆ ಸಂಭವಿಸಿದೆ. ಶಿವಮೊಗ್ಗದ ಪೇಸ್ ಕಾಲೇಜಿಗೆ ಸೇರಿದಂತಹ ಬಸ್ ಇದು. ವಿದ್ಯಾರ್ಥಿನಿಯನ್ನು ಕರೆದೊಯ್ಯುವಾಗ ವೇಗವಾಗಿ ಬಂದಂತಹ ಲಾರಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಮುಂದಾದಂತಹ ಕಾಲೇಜಿನ ಬಸ್ ಚಾಲಕ ಅಪಘಾತದ ರಭಸಕ್ಕೆ ನುಜ್ಜಾದಂತಹ ಬಸ್ಸಿನ ಮುಂಭಾಗ. ಏನು ರಭಸದಲ್ಲಿ ಹೋಗಿ ಡಿಕ್ಕಿ ಹೊಡೆದಿದ್ದಾರೋ ಅದಕ್ಕೆ ನುಜ್ಜಾಗಿದೆ. ಬಸ್ಸಿನಲ್ಲಿದ್ದಂತಹ ವಿದ್ಯಾರ್ಥಿನಿಯರಿಗೆ ಕೆಲ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸ್ಥಳೀಯರು. ಸುತ್ತಮುತ್ತ ಇರತಕ್ಕಂತಹ ಜನ ಕಾಲೇಜ್ ಬಸ್ಸು ಆಕ್ಸಿಡೆಂಟ್ಗೆ ಒಳಗಾಗಿದೆ ಅಂತ ಗೊತ್ತಾದ ತಕ್ಷಣ ವಿದ್ಯಾರ್ಥಿನಿಯರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಭಾರಿ ದೊಡ್ಡ ಪ್ರಮಾಣದ ಅನಾಹುತ ಸ್ವಲ್ಪ ಕೂದಲೆಳೆತೆಯ ಗ್ಯಾಪ್ನಲ್ಲಿ ಮಿಸ್ ಆಗಿದೆ. ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಈ ಅಪಘಾತ ಅನ್ನುವಂಥದ್ದು ಸಂಭವಿಸಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಜಡೆಕಟ್ಟು ಬಳಿ ಈ ಘಟನೆ ನಡೆದಿದೆ. ಶಿವಮೊಗ್ಗದ ಪೇಸ್ ಕಾಲೇಜಿಗೆ ಸೇರಿದಂತಹ ಬಸ್, ಇದರಿಂದ ಒಂದು ಲಾರಿ ಬರ್ತಾ ಇತ್ತು, ಈ ಕಡೆ ಬಸ್ ಹೋಗ್ತಾ ಇತ್ತು. ಲಾರಿ ಬಹಳ ಸ್ಪೀಡ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಲಾರಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸೋದಕ್ಕೆ ಬಸ್ಸಿನ ಚಾಲಕ ನಿಯಂತ್ರಣವನ್ನು ಸ್ವಲ್ಪ ತಪ್ಪಿಸಿದ್ದಾನೆ. ಟೈರ್ ಅಂಗಡಿಗೆ ಆ ಬಸ್ ಅನ್ನುವಂಥದ್ದು ಅಪಘಾತದ ರಭಸಕ್ಕೆ ಬಸ್ಸಿನ ಮುಂಭಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ನುಜ್ಜಾಗಿದೆ. ಸಂಪೂರ್ಣವಾಗಿ ಫ್ರಂಟ್ ಪಾರ್ಟ್ ಅನ್ನುವಂಥದ್ದೇನಿದೆ ಅದೆಲ್ಲವೂ ಕೂಡ ಡ್ಯಾಮೇಜ್ ಆಗಿದೆ. ಯಾವುದೇ ಪ್ರಾಣಾಪಾಯ ಅನ್ನುವಂಥದ್ದು ಆಗಿಲ್ಲ. ಆದರೆ ಬಸ್ಸಿನ ಒಳಗಡೆ ಇರ್ತಕ್ಕಂತಹ ಯುವತಿಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆಕ್ಸಿಡೆಂಟ್ ಆಗ್ತಾ ಇದ್ದ ಹಾಗೆಯೇ ಅಲ್ಲಿನ ಸ್ಥಳೀಯರು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಜಡೆಕಟ್ಟೆ ಬಳಿ ಘಟನೆ ಅನ್ನುವಂಥದ್ದು ಸಂಭವಿಸಿದೆ. ವಿದ್ಯಾರ್ಥಿಗಳನ್ನು ಕರೆದೊಯ್ಯುವಾಗ ವೇಗವಾಗಿ ಬಂದಂತಹ ಲಾರಿ, ಇನ್ನೇನು ಲಾರಿ ಬಸ್ಸಿಗೆ ಡಿಕ್ಕಿ ಹೊಡೆದು ಬಿಡುತ್ತೆ ಅನ್ನುವಂಥದ್ದನ್ನು ಅರಿತುಕೊಂಡಂತಹ ಚಾಲಕ ಹೆಂಗಾದರೂ ಮಾಡಿ ಈ ಅನಾಹುತವನ್ನು ತಪ್ಪಿಸಬೇಕು ಅಂತ ಹೇಳಿ ತನ್ನ ಸ್ಟೇರಿಂಗನ್ನು ಟರ್ನ್ ಮಾಡಿದ್ದಾನೆ. ಅದು ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿರುವಂತಹ ಒಂದು ಟೈರ್ ಶಾಪ್, ಒಂದು ಟೈರ್ ಅಂಗಡಿ ಏನಿದೆ ಆ ಅಂಗಡಿಯ ಒಳಕ್ಕೆ ಬಸ್ ಹೋಗಿದೆ. ಅಂದರೆ ಕಂಪ್ಲೀಟಾಗಿ ಇಂಬ್ಯಾಲೆನ್ಸ್ ಆಗಿ, ಸ್ಟೇರಿಂಗ್ ಇಂಬ್ಯಾಲೆನ್ಸ್ ಆಗಿ ಬಸ್ಸು ಟೈರ್ ಅಂಗಡಿ ಒಳಗಡೆ ಹೋಗಿದೆ. ಆಗ ಬಸ್ಸಿನ ಮುಂಭಾಗ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ, ನುಜ್ಜಾಗಿದೆ. ಯಾವುದೇ ಪ್ರಾಣಹಾನಿಗಳು ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿದೆ ವಿದ್ಯಾರ್ಥಿಗಳಿಗೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಆದ್ದರಿಂದ ಚಾಲಕರು ಒಂದು ಸ್ವಲ್ಪ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಸ್ನಲ್ಲಿ ಹೋಗುವಾಗ ಎಚ್ಚರಿಸಿಕೊಂಡು ಪ್ರಜ್ಞೆಯಿಂದ ವಾಹನವನ್ನು ಓಡಿಸಿದರೆ ಬಹಳ ಉತ್ತಮ. ಯಾಕೆಂತಂದರೆ ಬೇಸಿಕಲಿ ಶಾಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಚಾಲಕರಲ್ಲ, ಯಾವುದೇ ಚಾಲಕರಾದರೂ ಅಷ್ಟೇ, ಹಿಂದೆ ಕುಂತಂಥವರ ಜೀವ ಅವರ ಕೈಯಲ್ಲೇ ಇರುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿ ಹೋಗಿ. ಆಮೇಲೆ ಈ ಲಾರಿಗಳು ಹಾಗೆ, ಅವರಿಗೂ ಅಷ್ಟೇ ಸ್ಪೀಡ್ ಲಿಮಿಟ್ ಇಲ್ಲ. ಆದಷ್ಟು ಸ್ಪೀಡ್ ಲಿಮಿಟ್ಗಳನ್ನು ಹಾಕ್ಕೊಂಡು ಅವರು ವಾಹನಗಳನ್ನು ಓಡಿಸಿದರೆ ಇಂಥ ಅಪಘಾತಗಳನ್ನು ತಪ್ಪಿಸಬಹುದು.